ಏನಾದ್ರ ಮೇಲೆ ಎಣಿಸ್ಬಿಟ್ಟು ಜಿಪ್ ಆಗ್ತಾ ಇರೋದು. ತುರ್ಕಿ ತುರ್ಕಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರೆ ಗೊತ್ತಾ. ಹಾಂ, ಒಂದು ಬ್ಯಾಗ್ಗೆ $16. ಒಂದಿದೆ ಅಲ್ಲ ಮಿರರು, ಇಲ್ಲೂ ಒಂದಿದೆ ಮಿರರು. ಬಾಯ್ ಬಾಯ್ ಪ್ಯಾಪ್ಯಾಮ್. ಎದ್ರುಕೊಂಬಿಟ್ಟೆ ನಾನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ, ನಾವು ಏನು ಲೋಕಲ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಈ ಥರ ಬಿಗ್ ಬಸ್ ಅಂತ ಸಿಂಗಾಪುರಲ್ಲಿ ಸಿಗುತ್ತೆ, ಲೋಕಲ್ ಏನೋ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾರೆ. ಹಾಪ್ ಆನ್ ಹಾಪ್ ಆಫ್ ಅಂತ ಬಸ್ ಎಲ್ಲ ಇರುತ್ತೆ, ಎಲ್ಲಾದರೂ ನಮಗೆ ಹತ್ಕೋಬೋದು ಇಳ್ಕೋಬೋದು, ಕನ್ವೀನಿಯಂಟ್ ಆಗಿರುತ್ತೆ. ಸೊ ಅದೇ ಥರ ಚೈನಾ ಟೌನ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ, ಯಾವ ಥರ ಇರುತ್ತೆ ದಿನ ಅಂತ ಎಲ್ಲ ನೋಡೋಣ. ಗಂಜಿ ಇದು, ಇದು ಕಡಲೆ ಗಿಡ, ಶೇಂಗಾ, ಇದು ಬ್ಯೂಟಿಸ್ ಅಂತ ಏನೋ ಗೊತ್ತಿಲ್ಲ, ಇದು ಆಲಿವ್, ಮಿಕ್ಸ್ ಸಲಾಡ್, ಇದು ಡ್ರೆಸ್ಸಿಂಗ್, ಇದೊಂದು ಸಾಸ್, ಕೇಕ್ ಇದೆ, ಫ್ರೆಶ್ ಫ್ರೂಟ್, ಮಿಲ್ಕ್, ಚಿಕನ್ ಸಾಸೇಜ್, ಆಮೇಲೆ ಬಾಯ್ಲ್ಡ್ ಎಗ್, ಫ್ರೆಂಚ್ ಫ್ರೈಸ್, ದಾಲ್, ಆಮೇಲೆ ವಡಾ ಇದೆ, ಬೇಕಾ ವಡಾ ಇದೆ, ಆಮೇಲೆ ಫ್ರೈಡ್ ರೈಸ್ ಇದೆ, ಇಡ್ಲಿ ಇಲ್ಲ, ಆಮೇಲೆ ಇಲ್ಲಿ ಬ್ರೆಡ್, ಜಾಮ್, ಬಟರ್, ಆಮೇಲೆ ಆ್ಯಪಲ್ ಜ್ಯೂಸ್, ಆಮೇಲೆ ವಾಟರ್, ಇಷ್ಟಿದೆ. ಇಲ್ಲಿ ಕಾಫಿ ಇದೆ, ಇಲ್ಲಿ ಟೀ ಇದೆ. ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಪ್ಪ ಮಗಳು. ಏನಾದ್ರ ಮೇಲೆ ಎಣಿಸ್ಬಿಟ್ಟು ಜಿಪ್ ಆಗ್ತಾ ಇರೋದು. ತುರ್ಕಿ ತುರ್ಕಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರೆ ಗೊತ್ತಾ ಕಿರಣ್, ನನಗಿಂತ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಅಲ್ಲ ಕಿರಣ್? ನನಗಿಂತ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತೀಯ ನೀನು. ಸೂಪರ್. ಇದು ಡನ್ ಪ್ಯಾಕಿಂಗ್ ಆಯಿತು. ಸ್ಟಾಲ್ ಆಲ್ರೆಡಿ ಇದೆ, ಎಲ್ಲ ಖಾಲಿ ಖಾಲಿ. ಇನ್ನು ಏನು ಚೆಕ್ಔಟ್ ಮಾಡುವ ಸಮಯ ಬಂತು, ಸಿಂಗಾಪುರ್ಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು, ಹೊರಡೋ ದಿನ ಬ್ಯಾಕ್ ಟು ನಮ್ಮ ಬೆಂಗಳೂರು. ಆಚೆ ನೋಡಿ ಎಷ್ಟು ಬಿಸಿಲಿದೆ ಅಂತೀವಿ, ಆಚೆ ಹೋದ್ರೇ ಒಂಥರ ಬಿಸಿ ಗಾಳಿ, ಬಿಸಿ ಬಿಸಿ ಗಾಳಿ. ಸೊ ಎಲ್ಲ ಆಯಿತು, ಇನ್ನೊಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಇದ್ದಾವೆ, ಎತ್ತಿಟ್ರೆ ಆಯಿತು. ಇವಳಿಗೊಂದು ಡ್ರೆಸ್ ಹಾಕೋದು. ಅಮ್ಮು, ನೀನು ಡ್ರೆಸ್ ಮೇಲೆ ಏನಿದೆ? ಟೈಗರ್ ಅಲ್ಲ, ಲಯನ್. ತೋರ್ಸು, ಲಯನ್ ಇದೆಯಾ ನಿನ್ನ ಡ್ರೆಸ್ ಮೇಲೆ? ನಿಮ್ಮಲ್ಲಿ ಬರೋಕ್ಕಾಗಲ್ಲ. ನಾನು ಬರ್ತೀನಿ. ಹಂಗೆ ನಾವು ಇವಾಗ ಬೆಂಗಳೂರಿಗೆ ಹೋಗ್ತೀವಿ. ಎಲ್ಲಿಗೆ ಬರ್ತೀವಿ? ನಿನ್ನ ಹೆಂಗೆ ಬಿಟ್ಟು ಹೋಗ್ತೀವಮ್ಮ? ನಿನ್ನ ಕರ್ಕೊಂಡು ಹೋಗ್ತೀವಿ. ಪಪ್ಪ ಮತ್ತು ಪಪ್ಪ ಬಂದಿಲ್ಲ, ನಾನೇನು ಕರ್ಕೊಂಡು ಹೋಗ್ಲಿ ನಿನ್ನ? ನೀನು ಪಪ್ಪ ಹೋಗೋಣ, ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಆಯ್ತಾ? 2 years ಆಗ್ತದೆ ನನಗೆ. ಬರ್ಡೇಗೆ ಏನು ಮಾಡ್ತೀಯ ನೀನು? ಏನು ಟಿವಿ? ಬರ್ಡೇಗೆ ನೀನು ಏನು ಕಟ್ ಮಾಡ್ತೀಯಾ? ಎಷ್ಟು ಬೇಕು ಕೇಕ್ ನಿಂಗೆ? 2. ಸಣ್ಣದು ಬೇಕಾ ದೊಡ್ಡದು ಬೇಕಾ? ಸಣ್ಣ ಕೇಕ್ ಕಟ್ ಮಾಡ್ತೀಯಾ? ಸೊ ಇವಾಗ ಏರ್ಪೋರ್ಟ್ ಬಂದ್ವಿ.
ಈ ಥರ ಇದೆ ಸಿಂಗಾಪುರ್ ಏರ್ಪೋರ್ಟ್ ಒಳಗಡೆನೆ ಫಾಲ್ಸ್. ಹಾಂ,你要的一个半斤茶，可能做要搞到去才能做。ರೈನ್ಬೋ ಇದೆ ನೋಡಲ್ಲಿ ಕಿರಣ್, ರೈನ್ಬೋ ನೋಡಿ ಅಲ್ಲಿ ನೋಡ್ದ. ಅಯ್ಯೋ ರೈನ್ಬೋ ಎಲ್ಲಿ? ಕಿರಣ್ ಆಲ್ರೆಡಿ ಸಿಂಗಾಪುರ್ ಏರ್ಪೋರ್ಟ್ಗೆ ಬಂದಿದ್ದಾರೆ. ಇದಕ್ಕೂ ಮುಂಚೆ ಆಫೀಸ್ ವರ್ಕ್ ಇದೆ ಅಂತ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಸ್ವಲ್ಪ ಎಲ್ಲ ಸುತ್ತಾಡಿದ್ದಾರೆ. ಅವ್ರಿಗೆ ಗೊತ್ತು, ಹಾಗಾಗಿ ಈ ಸರಿ ನನಗೆ ಅದು ಇದು ಅಂತೆಲ್ಲ ಅವ್ರು ಮುಂಚೆನೇ ತೋರಿಸ್ತಾ ಇದ್ರು. ನನಗೆ ತುಂಬ ಚೆನ್ನಾಗಿತ್ತು. ಏನು ಏರ್ಪೋರ್ಟ್ ಒಳಗಡೆ ಈ ಥರ ಫಾಲ್ಸ್ ಎಲ್ಲ ಇದೆ, ತುಂಬ ಗ್ರೀನ್ರಿ ಆಗಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ವ್ಯೂ ಎಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಏನೋ ಒಂದು ಗಿಫ್ಟ್ ತೊಗೊಳಕ್ಕಿದೆ, ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿದೆ ಅಂತ ಹೇಳ್ತಾ ಇದ್ರು. ನನಗೂ ಸರಿಯಾಗಿ ಗೊತ್ತಿಲ್ಲ, ಹೋಗಿದ್ದಾರೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಿರಣ್. ಯಾವುದರಲ್ಲಿ? ಪೈನಾಪಲ್ ಟಾರ್ಟ್, ಇದು ಸಿಂಗಾಪುರ್ ಲೋಕಲ್ ಡೆಲಿಕಸಿ. ಹೌದಾ? ಅವರು ಬೇರೆ ಇವರು ಬಂದಾಗ, ಬ್ರಿಟಿಷರ್ಸ್ ಅವರೆಲ್ಲ ಅವ್ರು ಬಂದಾಗ ಇಲ್ಲಿ ಪೈನಾಪಲ್ ಜಾಸ್ತಿ ಬೆಳೀತಾ ಇದ್ರು. ಅವ್ರು ಪೇಸ್ಟ್ ಜಾಸ್ತಿ ತಿಂತಾ ಇದ್ರು. ಹೌದಾ? ಅದಕ್ಕೆ ಇವರು ಡಿಫ್ರೆಂಟ್ ಆಗಿ ಮಾಡಿಬಿಟ್ಟು ಇಲ್ಲೇ ಸಿಂಗಾಪುರ್ ಟ್ರೆಡಿಷನಲ್ ಪೈನಾಪಲ್ ಟಾರ್ಟ್ ಅಲ್ಲಿದೆ ನೋಡ, ಅಲ್ಲಿದೆ ಇದಲ್ಲ, ಅಲ್ಲಿದೆ. ಸೊ ಇಲ್ಲಿ GST ರೀಫಂಡ್ ಇದೆ. ಏನಂದರೆ $100 ಮೇಲೆ ಏನಾದರೂ ಸಿಂಗಾಪುರಲ್ಲಿ ಪರ್ಚೇಸ್ ಮಾಡಿದರೆ ಅದಕ್ಕೆ ಟ್ಯಾಕ್ಸ್ ಇರುತ್ತಲ್ಲ, ಆ ಟ್ಯಾಕ್ಸ್ ಪೂರ್ತಿ ಇಲ್ಲಿ ರೆಡಿ ಮಾಡ್ಕೋಬೋದು. ಸೊ ಮತ್ತೆ ವಾಪಸ್ ಬರುತ್ತೆ ಬ್ಯಾಂಕ್ಗೆ. ಸೊ ಅದು ಇಲ್ಲಿ GST ಸ್ಟೇಷನ್ಸ್ ಅಂತಿದೆ, GST ರೀಫಂಡ್. ಇದು ಏರ್ಪೋರ್ಟಲ್ಲೇ ಇರುತ್ತೆ. ಎಲ್ಲೋಗಿದ್ದೆ? ಟಿಕೆಟ್ ಇದೆ, ಹಾಂ, ಲಗೇಜ್ ಬಿಡಲ್ಲ ಒಳಗಡೆ. ಮತ್ತೇನು ಮಾಡೋದು? ಅದಕ್ಕೆ ಒಬ್ರೊಬ್ರೆ ಹೋಗ್ಬಿಟ್ಟು ಬರ್ಬೇಕು. ಸರ್ ನೀವು ಹೋಗ್ಬಾ ಅವಳ ಜೊತೆ. ಹೋಗ್ಬಾ ನೀನು ಹೋಗ್ಬೋದು. ನೀ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ನಂಗೆ ಹೆಂಗಿತ್ತು ಹೇಳು. ಟೈಮ್ ಇದೆ ಅಲ್ಲ? ಸರಿ ಹೋಗ್ಬಾ. ಏನಿದೆ ಒಳಗಡೆ? ಮಿರರ್ ಮೇಜ್ ಅಂತಿದೆ, ಆಮೇಲೆ ಅದೇನೋ ಸ್ಲೈಡ್ ಎಲ್ಲ ಇದೆ. ನಾ ಕಳೆದೋಗ್ಬಿಟ್ರೆ ಸರಿ, ಏನ ಕರ್ಕೊಂಡು ಹೋಗ್ಬೋದಾ? ಬ್ಯಾಗೇಜ್ ಸ್ಟೋರೇಜ್ ಇದೆ ಅಲ್ಲಿ. ಹಾಂ, ಒಂದು ಬ್ಯಾಗ್ಗೆ $16. ಯಪ್ಪ, ನಾವು ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಮಾಡಬೇಕಿತ್ತಿದೆಲ್ಲ. ಇಲ್ಲಿಗೆ ಬಂದು ಏನು ಮಾಡ್ತೀವಿ ಮತ್ತೆ? ಅಲ್ಲ ಆಗಿತ್ತು ಅಂದರೆ ಹಾಂ, ಅಲ್ಲಿ ಡೈರೆಕ್ಟ್ ಚೆಕ್ ಇನ್ ಮಾಡಿಬಿಡ್ಬೋದು. ಸರಿ ಹೋಗ್ಬಿಟ್ಟು ಬಾ ನೀನು. ಇಲ್ಲಿದ್ದಾನೆ ಎಂಟ್ರಿ ಅನ್ಸುತ್ತೆ ಹೋಗೋಕ್ಕೆ. ಕಿರಣ್ ಹೋಗ್ತಾ ಇದ್ದಾರೆ. ಫಸ್ಟ್ ಅವ್ರು ಹೋಗಿ ಆಮೇಲೆ ನಾನು ಹೋಗ್ಬೇಕು. ಇಲ್ಲಿ ಹಿಂಗೆ ಮಾಡಬೇಕು ಆಯಿತಾ? ಇಲ್ಲಿ ಮಿರರ್ ಇದೆ ಆಯಿತಾ? ಆಮೇಲೆ ಇಲ್ಲೂ ಮಿರರ್ ಇದೆ. ಆಮೇಲೆ ಸ್ಟ್ರೈಟಾಗಿ ಹೋದರೆ ಇಲ್ಲೇನೂ ಇಲ್ಲ ಆಯಿತಾ? ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ. ಅದಕ್ಕೆ ಹಿಂಗೆ ಹೋಗೋಕ್ಕಾಗಲ್ಲ. ಎಷ್ಟು ಇದ್ದಾರೆ? ಎಲ್ಲೆಲ್ಲಿದ್ದಾಳೆ? 1 2 3 4 5 6 ಎಷ್ಟು ಇದ್ದಾರೆ ಆಯಿತಾ? ಇಲ್ಲ ಕಾಲು ಸ್ವಲ್ಪ ಇಲ್ಲಿ ಏನೋ ಇದೆ ಆಯಿತಾ? ಇಲ್ಲಿ ಏನೂ ಇಲ್ಲ, ಇಲ್ಲೇನೋ ಇದೆ. ನೀನು ಮಾಡ್ತೀಯಾ? ತಗೋ, ನೀನು ಇಟ್ಕೊ ಮಾಡು, ಮುಟ್ಬೇಕು ಮುಂದೆ. ಅಯ್ಯೋ ಬಿದ್ದೋಯ್ತಲ್ಲಮ್ಮ. ಅಮ್ಮ ಕೈ ಹಿಡ್ಕೋ ಇರೋ, ನಾನು ತೋರಿಸ್ತೀನಿ.
ಹಿಂಗಿಡ್ಕೊ. ಇಲ್ಲಿ ಒಂದಿದೆ ಅಲ್ಲ ಮಿರರು, ಇಲ್ಲೂ ಒಂದಿದೆ ಮಿರರು. ಗೊತ್ತು ಗಟ್ಟಿ ಗೊತ್ತು ಅಂತ. ಆಮೇಲೆ ಸ್ಟ್ರೈಟ್ ಹೋಗೋಣ. ಇಲ್ಲೇನೂ ಇಲ್ಲ. ಇಲ್ಲೋದ್ರೆ ಇಲ್ಲೊಂದಿದೆ, ಇಲ್ಲೊಂದಿದೆ. ಅಯ್ಯೋ ಇಲ್ಲೇನು ಇಲ್ಲಲ್ಲಮ್ಮ. ಹಿಂಗೆ ಬಂದ್ವಿ. ಹೆಂಗೆ ಅಮ್ಮ ಬರ್ತಾ ಇರೋದು? ಹಿಂಗೆ ಕರೆಕ್ಟಾನ ಹೋಗ್ತಾ ಇರೋದು? ಹೆಂಗೋ ಬಂದ್ವಲ್ಲಮ್ಮ. ಇಲ್ಲಿ ಸ್ಟ್ರೈಟ್ ಹಿಂಗೆ ಹೋಗಿ ನೋಡೋಣ. ಇಲ್ಲಿ ಬಂದ್ವಿ. ಎಸ್, ಈ ಕಡೆ ಹೋಗೋಣ. ಇಲ್ಲಿ ಅಮ್ಮ ಮೇಲೆ ನೋಡಲ್ಲಿ, ಇಲ್ಲಿ ಎಷ್ಟೊಂದಿದೆ ಅಲ್ಲ ಹೂವು. ಇಲ್ಲಿ ಮಿರರ್ ಇದೆ, ಇಲ್ಲಿ ಇದೆ ಮಿರರ್, ಇಲ್ಲಿ ಮಿರರ್ ಇದೆ. ಇಲ್ಲಿಲ್ಲ ಮೋವು, ಇಲ್ಲಿದೆ. ಇಲ್ಲಿ ಮಿರರ್ ಇದೆ. ಹಾಂ, ಇಲ್ಲಿದೆ. ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ. ಎಲ್ಲೋ ಬಂದಿವಲ್ಲಮ್ಮು. ಬಂದ್ವಿ ನಾವು. ಎಕ್ಸಾಕ್ಟ್ ಬಂದ್ಬಿಟ್ವಿ ಆಚೆ. ಎಲ್ಲಿ ಬಂದ್ವಿ ನಾವು? ಇಲ್ಲಿ ಬಂದ್ವಿ. ಬಂದ್ಬಿಟ್ವಿ ಅಮ್ಮ. ಇದು ಹಾಕ್ಬೇಕಲ್ಲ. ಏ ಆಯ್ತಾ? ಹಾಂ, ಕಿರಣ್ ಹೋಗಿ ಬಂದರು ಏನಾನ ಕರ್ಕೊಂಡು. ಬೇಬಿ ಕ್ಯಾರಿ ಬ್ಯಾಗ್ ಇದ್ರೆ ಅಷ್ಟೇ ಬಿಡ್ತಾರಂತೆ. ಸೊ ಇವಾಗ ನಾನು ಬಂದಿದ್ದೀನಿ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಪುಣ್ಯ ಎಷ್ಟೊಂದು ಜನ ಇದ್ದಾರೆ, ನಾವು ಒಬ್ಳೇ ಇದ್ದಿದ್ರೆ. ಯಪ್ಪ, ಮೊದಲೇ ನೋಡ್ದು ಸಾಕಾಗಿದೆ ಇಲ್ಲಿ. ವಾವ್, ರಿಯಲ್ ಆಯ್ತು. ಆರ್ಟಿಫಿಷಿಯಲ್. ಎದ್ರುಕೊಂಬಿಟ್ಟೆ ನಾನು, ಇದೇನಿದೆ ಹಿಂಗೆ ಅಂತ. ವಾವ್, ಬರ್ತಾನೆ ಇಲ್ಲ ಇವಾಗ. ಒಂದು 10 ನಿಮಿಷ ಸುತ್ತಾಡಿದ್ದೀನಿ. ಫೈನಲಿ ಒಂದು ಈ ಥರ ಸಿಕ್ತು. ಮೇಲೆ ಬಂದು ನೋಡಿದೆ. ಕರೆಕ್ಟಾಗಿ ಒಂದು ಗೊತ್ತಾಗುತ್ತೆ ಮೇಜ್ ಯಾವ ಥರ ಇದೆ, ಎಲ್ಲಿದ್ದ ಹೋದ್ರೆ ನಾವು ಎಕ್ಸಿಟ್ ಆಗ್ಬೋದು ಅಂತ. ಸೊ ಒಂದು ಐಡಿಯಾ ಬಂತು. ಅದಾದಮೇಲೆ ಹೊರಗಡೆ ಬಂದೆ. ದುಡ್ಡು ಬಿದ್ದಿತ್ತಾಯ್ತಾ, ನಾನು ಎತ್ಕೊಂಡ್ಬಿಟ್ಟೆ 50 ಸೆಂಟ್ಸ್. ಯಾರ್ದೋ ಏನು ಪಾಪ. ಇನ್ನೂ ಇದು ಒಳಗಡೆ ಇದ್ದಾವೆ ದುಡ್ಡು. ಅದು ಎತ್ಕೊಳ್ಳೋದು ಕಷ್ಟ. ತೋರಿಸ್ತಿದ್ದಾರೆ ಅಲ್ಲಿ, ಕಾಣಿಸ್ತಿದೆ ಅವನು. ಇಲ್ಲಿ ಅಮ್ಮ, ಇಲ್ಲಿ ನೋಡಿಲ್ಲಿ. ಕಿರಣ್ ಏನ ಕರ್ಕೊಂಡು ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ನಾನು ಹಂಗೂ ಹಿಂಗೂ ಸರ್ಕಸ್ ಮಾಡಿ ಏನಾದ್ರು ಇಯರ್ ಬ್ಯಾಂಡ್ ಎಲ್ಲ ತೊಗೊಂಡು ಕಾಯಿನ್ಸ್ ತೆಗೆದ್ಬಿಟ್ಟೆ. ಸಿಕ್ಕಾಕೊಂಡ್ಬಿಟ್ಟಿತ್ತು ಪಾಪು. ಯಾರ್ದೋ ಏನೋ ಗೊತ್ತಿಲ್ಲ ದುಡ್ಡದು. ಎಷ್ಟು $1.50 ಏನೋ ಸಿಕ್ತು ನನಗೆ ತೆಗ್ದಿದ್ದಕ್ಕೂ. ಸೊ ಆಯಿತು ಅದೆಲ್ಲ. ಅಲ್ಲಿ ಒಂದು ವಾಶ್ರೂಮ್ ನೋಡಿದೆ ನಾನು ಹೋಗಿದ್ದಾಗ. ಎಷ್ಟು ಚೆನ್ನಾಗಿದೆ, ಏನೇನೆಲ್ಲ ಆಪ್ಷನ್ ಇದೆ. ಈ ಥರ ಯೂಶಲಿ ಜಪಾನಲ್ಲಿ ಇರುತ್ತೆ ಅಂತ ನಾನು ನೋಡಿದ್ದೆ, ಬಟ್ ಇಲ್ಲೂ ಕೂಡ ನೋಡಿದೆ. ತುಂಬಾ ಆಪ್ಷನ್ಸ್ ಎಲ್ಲ ಇತ್ತು. ಹಾಗೆ ಎಲ್ಲ ನೋಡ್ಕೊಂಡೆಲ್ಲ ಆಯಿತು. ಅದಾದಮೇಲೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅದಕ್ಕೆ ಕಿರಣ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿದ್ದೆ ನಾವು ಟರ್ಮಿನಲ್ 2 ಬಂದಿದ್ದೀವಿ.
ಇವಾಗ ಲಾಂಜ್ಗೆ ಹೋಗ್ತಾ ಇದ್ದೀವಿ. ಏನಿದು ವಿಸ್ಕಿನ ಏನು ಹಿಂಗೆ ಭದ್ರವಾಗಿ ಲಾಕ್ ಮಾಡಿಟ್ಟಿದ್ದಾರೆ. ಇಲ್ಲಿದೆ ಸ್ಯಾಟ್ಸ್. ಸ್ಯಾಟ್ಸ್ ಅಂದರೆ ಇಂಡಿಯನ್ ಫುಡ್ ಇರಲ್ವಾ? ಎಲ್ಲ ಕಡೆ ಎತ್ಕೋ. ಬೇಗ ಎದ್ದೊಳ್ಬೇಕು. ಸೊ ಈ ಇನ್ನೊಂದು ಲಾಂಚ್ ಇದೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಫ್ರೂಟ್ಸ್ ನೀ ತಂದಿಯಾ? ಏನಿದ್ರೆ ಅದಕ್ಕೆ ಇಡಬೇಕಾ? ಅಲ್ಲಿ ರೋಬೋಟ್ ಕೂಡ ನೋಡಿದ್ವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ಇಂಟರ್ನ್ಯಾಷನಲ್ ಲಾಂಜಲ್ಲಿ ಡಿಫ್ರೆಂಟಾಗಿ ಫುಡ್ ಮತ್ತು ಎಲ್ಲ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿತ್ತು. ಇಯಾನಾಗಂತೂ ಪಾಸ್ತಾ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅದನ್ನೇ ತಿನ್ಕೊ ಕೂತ್ಕೊಂಡಿದ್ಲು. ತುಂಬ ವೆರೈಟೀಸ್ ಇತ್ತು ಯಾವ ತಿನ್ನೋದು. ಎಲ್ಲ ಸ್ವಲ್ಪನೇ ಎಲ್ಲ ಟ್ರೈ ಮಾಡಿದ್ವಿ. ಲಾಸ್ಟಲ್ಲಿ ರಾಜ್ಮಾ ಮತ್ತು ರೈಸ್ ಕೂಡ ಇತ್ತು, ಇಂಡಿಯನ್ ಮೀಲ್. ಅದು ನಂಗೆ ತುಂಬಾ ಇಷ್ಟ ಆಯಿತು. ಅದು ಕೂಡ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಆಮೇಲೆ ಎಷ್ಟೊಂದು ಫ್ರೂಟ್ಸ್ ಕೂಡ ಇತ್ತು. ಇಯಾನಾಗೆ ಆರೆಂಜ್ ನೋಡಿದ್ರೆ ಅಂತೂ ಆಯಿತು, ಬಿಡೋದೇ ಇಲ್ಲ ಅವಳು. ಸರಿ ಅಂತ ಅವಳಿಗೆ ಆರೆಂಜ್ ಕೂಡ ತಿಂದಿದೆ ಲಾಸ್ಟಲ್ಲಿ. ಚೆನ್ನಾಗಿದೆಯಾ? ಹೌದಾ? ಖಾಲಿ ಆಗಿಲ್ಲ. ಹೊಟ್ಟೆ ತುಂಬ ವೆರೈಟಿ ಊಟ ಎಲ್ಲ ಆಯಿತು. ಮಸ್ತ್ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೊಂದು 45 ಮಿನಿಟ್ಸ್ ಏನೋ ಇತ್ತು. ಸೊ ಅದಕ್ಕೆ ಅಲ್ಲೇ ಕುತ್ಕೊಂಡು ನನ್ನ ಮೊಬೈಲ್ ಕೂಡ ಚಾರ್ಜಿಗೆ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಎಡಿಟಿಂಗ್ ಕೂಡ ಇತ್ತು, ಆ ವರ್ಕು ಕೂಡ ಮಾಡ್ತಾ ಕುತ್ಕೊಂಡಿದ್ದೆ ಅಲ್ಲೇ. ಅವ್ರು ಹೊಸದಿರಬೇಕು, ಅದೇ ಚೆನ್ನಾಗಿರ್ತೀವಿಂತ. ಅಯ್ಯೋ ಬಾಯ್ 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 ಪ್ಯಾಮ್. ನೋಡ್ದ ಮೇಲ್ ನೋಡಿಯಾ? ಇಲ್ಲಿ ನೋಡಿ, ಇದೆಲ್ಲ ವೆಂಡಿಂಗ್ ಮೆಷಿನ್. ಆಮೇಲೆ ಅಲ್ಲಿ ನೆಸ್ಟ್ ಥರ ಮಾಡಿದ್ದಾರೆ, ಅಲ್ಲಿ ಮಲ್ಕೋಬೋದು. ಇದರಲ್ಲೆಲ್ಲ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಫ್ಲೈಟ್ ತೋರಿಸ್ಲಾ ನಿಂಗೆ? ಹಾಂ, ಏನಿಲ್ಲ ಇಲ್ಲ. ಏನು ವೇಸ್ಟ್ ಮಾಡ್ತೀನ ನಾನು? ವೇಸ್ಟ್ ಮಾಡ್ತೀನ? ಏನು ಮಾಡ್ತೀನಿ? ಸೊ ಇಲ್ಲಿ ಫ್ರೀ ಸಿಂಗಾಪುರ್ ಟೂರ್ ಅಂತ ಇದೆ. ಇದೇನಂದರೆ ಇಲ್ಲಿ ಟ್ರಾನ್ಸಿಟ್ ಯಾರು ಆಗ್ತಾರೆ, ಇಲ್ಲಿಂದ ಬೇರೆ ಕಂಟ್ರಿಗೆ ಹೋಗೋರು, ಆ ಥರ ಏನಾದರೂ ಇತ್ತು ಅಂದರೆ ಅವರು
ಇಲ್ಲಿ ಬಂದುಬಿಟ್ಟು ಫ್ರೀ ಸಿಂಗಾಪುರ್ ಟೂರ್ ತೊಗೋಬೋದು. ಅಂದರೆ ಟೈಮಿಂಗ್ಸ್ ಎಲ್ಲ 1 ಡೇ ಆ ಥರ ಇತ್ತು ಅಂದರೆ ಆವಾಗ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸಿಟಿ ಸೈಡ್ ಟೂರ್ ಅಂತಿದೆ, ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಏನೋ ಮಲ್ಕೊಂಡೇ ಬಿಟ್ಟಿದ್ದಾಳೆ. ಸುತ್ತ ಅಪ್ಪ ಮಗಳು ಇಬ್ಬರು ಏರ್ಪೋರ್ಟ್ ಸುತ್ತಾಡ್ತಾ ಇದ್ದಾರೆ. ಮಲ್ಕೊಂಡೇ ಬಿಡ್ತಿದ್ದ ಏನೋ ಇದರಲ್ಲೇ ಮಲ್ಕೊ ಕಾಲು ಚಾಚ್ಕೊಂಡು ಆರಾಮಾಗಿ. ಆಯಿತು ಓಡೋಣ. ಅಪ್ಪ ಮಗಳು ಸುತ್ತಾಡ್ಕೊಂಬಂದರು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾನಂತೂ ಎಡಿಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಚಾರ್ಜ್ ಮಾಡಿಕೊಂಡು. ಅದಾದಮೇಲೆ ಇಲ್ಲಿ ಕ್ಯೂ ನಿಂತ್ಕೋಬೇಕಾಗುತ್ತೆ. ಇವಾಗ ನೋಡಿ ಬ್ಯಾಂಗ್ಳೂರಲ್ಲಾಗಲಿ ಬೇರೆ ಕಡೆ ಎಲ್ಲಾದರೂ ಹೋದಾಗ ನಾವು ಮಗು ಇರುತ್ತೆ ಅಂದಾಗ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಬಿಟ್ಬಿಡ್ತಾರೆ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ನೆಸೆಸಿಟಿ ಇರೋದಿಲ್ಲ. ಸೊ ಇಲ್ಲಿ ಆ ಥರ ಇಲ್ಲ. ಯಾರೇ ಬರಲಿ ಒಂದೇ ರೂಲ್ಸ್, ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು, ಮಗು ಇರಲಿ ಏನೇ ಇರಲಿ, ಆ ಥರ ಇತ್ತು ಇಲ್ಲಿ ಕಾನ್ಸೆಪ್ಟ್. ಅದೊಂದು ಸ್ವಲ್ಪ ಇದಾಯಿತು ನನಗಷ್ಟೇ. ಓಕೆ, ಅವ್ರವ್ರ ಕಂಟ್ರಿಲಿ ಅವ್ರವ್ರದ್ದೇ ಒಂದು ರೂಲ್ಸ್ ಎಲ್ಲ ಇರುತ್ತೆ. ಸೊ ನಾವು ಹೋಗಿರ್ತೀವಿ ಅಂದರೆ ಎಲ್ಲದು ಫಾಲೋ ಮಾಡಬೇಕಾಗುತ್ತೆ. ಸೊ ಹಂಗೂ ಹಿಂಗೂ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಇನ್ನೇನು ಮತ್ತೆ ರಿಟರ್ನ್ ಓಡ್ತಾ ಇದ್ದೀವಿ. ಇಲ್ಲಿದ್ದ ಸಿಂಗಾಪುರಿಂದ ಮತ್ತೆ ನಾವು ಚೆನ್ನೈಗೆ ಹೋಗ್ತಾ ಇರೋದು. ಮತ್ತು ಚೆನ್ನೈಯಿಂದ ರಿಟರ್ನ್ ಬೆಂಗಳೂರಿಗೆ ಬಸ್ ಮತ್ತೆ ಬುಕ್ ಮಾಡಿದ್ದಾರೆ, ಸ್ಲೀಪರ್ ಕೋಚಲ್ಲಿ. ಸೊ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಇಲ್ಲಿ 4 hours ಮತ್ತು ಫ್ಲೈಟ್ ಅಲ್ವಾ. ಇಲ್ಲಿ ಏನಂದರೆ ಹೋಗ್ಬೇಕಾದ್ರೆ ಫ್ಲೈಟ್ ಅರ್ಧಕ್ಕರ್ಧ ಖಾಲಿ ಇತ್ತು, ಜಾಸ್ತಿ ಜನನೇ ಇರಲಿಲ್ಲ. ನಮ್ಮ ಸೀಟಲ್ಲೇ ಕೂತ್ಕೊಂಡಿರೋರು ಎದ್ಬಿಟ್ಟು ಪಕ್ಕದಲ್ಲಿ ಹೋದ್ರು, ಆರಾಮಾಗಿ ಕೂತ್ಕೊಳ್ಳಿ ನೀವು ಅಂತ. ಸೊ ನಮಗೂ ಆರಾಮಾಗಿ ಒಂದು ಸೀಟ್ ಸಿಕ್ತು. ಏನಾಗ ಆರಾಮಾಗಿ ಅಲ್ಲೇ ನೀಟಾಗಿ ಎಲ್ಲ ಹಾಸ್ಬಿಟ್ಟು ಶಾಲೆಲ್ಲ ಹಾಕ್ಸಿ ಒದಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಆರಾಮಾಗಿ ಅವಳು 2 hours ಏನೋ ಆರಾಮಾಗಿ ಮಲ್ಕೊಬಿಟ್ಟಿದ್ಲು. ಕಿರಣ್ ಕೂಡ ಆಯಿತು, ಇನ್ನು ಏರ್ಪೋರ್ಟಲ್ಲಿ ಹಾಕ್ಕೊಂಡು ಏನೋ ಮೂವೀಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ರು, ಅದೆಲ್ಲ ಆರಾಮಾಗಿ ನೋಡ್ಕೊತ ಕೂತ್ಕೊಂಡಿದ್ರು. ಯಾವುದಂದ್ರೆ ಸೀರೀಸ್. ಆ್ಯಕ್ಚುಲಿ ನಾನು ಮತ್ತು ಕಿರಣ್ ಇಬ್ಬರು ಒಟ್ಟಿಗೆ ನೋಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಅಲ್ಲಿ ಏನಂದರೆ ಸ್ಕ್ರೀನ್ ಶೇರಿಂಗ್ ಬರಲಿಲ್ಲ. ನೆಟ್ವರ್ಕ್ ಇದ್ದರೆ ಅಷ್ಟೇ ಸ್ಕ್ರೀನ್ ಶೇರೆಲ್ಲ ಆಗುತ್ತೆ. ಅದು ಕಿರಣ್ಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ನಾವು ಹಂಗೆ ಅಂದ್ಕೊಂಡಿದ್ವಿ ಆರಾಮ್ ಫ್ಲೈಟಲ್ಲಿ ಇಬ್ಬರು ಕೂತ್ಕೊಂಡು ನೋಡ್ಬೋದಂತ. ಬಟ್ ಒಬ್ಬರೇ ನೋಡೋಕ್ಕಾಗಿದ್ದು. ಸೊ ಕಿರಣೇ ನೀನೇ ನೋಡ್ಕೊಂಬಿಡು ಅಂದ್ಬಿಟ್ಟು ನಾನು ಏನೋ ಮಸ್ತಾಗಿ ಮಲ್ಕೊಂಬಿಟ್ಟಿದ್ವಿ. ಪೇಂಟ್, ಅದು ರಿಯಲ್ ಬೋಟ್ ಅಲ್ಲ, ಪೇಂಟ್ ಮಾಡಿದ್ದಾರೆ. ಏನ್ ನೋಡ್ದೆ? ಪೇಂಟ್ ನೋಡ್ದ? ಪಪ್ಪ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಪಾಪ? ನಿನ್ನ ಸ್ಟ್ರಾಲರೇ ಬರ್ತಾ ಇಲ್ಲ ಮೂ, ಬರೀ 2 ಲಗೇಜ್ ಬಂದಿದೆ ಅಷ್ಟೇ. ನಿನ್ನ ಸ್ಟ್ರಾಲರೇ ಬಂದಿಲ್ಲ ಅಲ್ಲ ಮೂ, ಏನು ಮಾಡೋದು? ಎಲ್ಲಿ? ಅಲ್ಲಿ ಬಿಟ್ಬಂದ್ಬಿಡ್ತಾ? ಮತ್ತೆ ಹೆಂಗಿವಾಗ? ನೀನು ಹೋಗಿ ತೊಗೊಂಬರ್ತೀಯ ಸ್ಟ್ರಾಲರ್ನ? ಯಾರು ಕಳ್ತಾರೆ ನೀನು ತೊಗೊಂಬಂದ್ರೆ? ಹೋಯ್ತೀವಿ ಒಂದು ಸ್ಟ್ರಾಲರು. ಅವಾಗಿಂದ ಎಷ್ಟೊತ್ತಾಯ್ತಮ್ಮ ಬಂದೇ ಇಲ್ಲ. ಇವೆರಡು ಬಂದಿದ್ದಾವೆ, ಸ್ಟ್ರಾಲರೇ ಇಲ್ಲ ಅಲ್ಲ. ಎಲ್ಲಿ ಬೇರೆ ಕಡೆ ಬರುತ್ತಾ? ನಿದ್ದೆ ಚೆನ್ನಾಗಾಯ್ತಾ? ಅದ್ರ ಮೇಲೆ ಪಾಪ ಬರಲಿ, ಕೂತ್ಕೋ. ಅಲ್ಲಿದ್ದಾರೆ ನೋಡಿ ಪಾಪ. ನಾವು ಮಾಡಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್. ಕಿರಣ್ಗೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಗ್ಬಿಡ್ತು. ನೆಕ್ಸ್ಟ್ ಟೈಮಿಂದ ಈ ಫ್ಲೈಟ್ ಹೋಗೋದೇ ಬೇಡ ನಾವು ಅಂತ. ಯಾಕಂದರೆ ನಾವು ಬಂದು ಎಲ್ಲರೂ ಲಗೇಜ್ ತೊಗೊಂಡು ಹೋದ್ರು, ನಾವು ಮಾತ್ರ ಮೋರ್ ದ್ಯಾನ್ 20 minutes ಆಯಿತು, ಅರ್ಧ ಗಂಟೆನೇ ಅಷ್ಟೊತ್ತು 30 minutes ವೆಯ್ಟ್ ಮಾಡಿದ್ದೀವಿ. ಸ್ಟ್ರಾಲರ್ ಇನ್ನೂ ಕಳಿಸ್ಕೊಟ್ಟಿಲ್ಲ, ಲಾಸ್ಟಲ್ಲಿ ಕಳಿಸ್ತಾರಂತೆ. ಯೂಶಲಿ ನಾನು ಎಲ್ಲ ಕಡೆ ನೋಡಿದ್ದೀವಿ, ಫಸ್ಟ್ ಲಗೇಜ್ ಜೊತೆನೇ ಸ್ಟ್ರಾಲರ್ ಬಂದುಬಿಡುತ್ತೆ. ಇನ್ನು ಮಗು ಇದೆ ಅಂದ್ಬಿಟ್ಟು ಸ್ಟ್ರಾಲರ್ನ ಬೇಗ ಕಳಿಸ್ಕೊಡ್ತಾರೆ. ಬಟ್ ಇವರು ಎಲ್ಲರೂ ಹೋಗಿ ಅರ್ಧ ಗಂಟೆ ಆದಮೇಲೆ ಸ್ಟ್ರಾಲರ್ ತೊಗೊಂಬಂದರು. ಆಲ್ರೆಡಿ ನಮಗೆ ಬಸ್ ಲೇಟ್ ಆಗಿಬಿಟ್ಟಿತ್ತು ಅಲ್ಲಿದ್ದ ಬ್ಯಾಂಗ್ಳೂರಿಗೆ. ತುಂಬಾ ಬೇಜಾರಾಯಿತು ಅಷ್ಟೇ. ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದೇ ಬೇಡ ಅಂದರು ಕಿರಣ್ ಈ ಫ್ಲೈಟ್ನ. ಅದಾದಮೇಲೆ ಹಾಗೆ ಚಾಕ್ಲೇಟ್ಸ್ ಎಲ್ಲ ನೋಡ್ಕೊಂಬರೋಕೆ ಹೋಗಿದ್ರು ಕಿರಣ್ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ನೇನು ಸಿಂಗಾಪುರ್ ಟ್ರಿಪ್ ಮುಗ್ದೇ ಹೋಯಿತು. ರಿಟರ್ನ್ ನಮ್ಮ ಬೆಂಗಳೂರಿಗೇ. ಮತ್ತೆ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ.